ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಮಕರ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 6ನೇ ತಾರೀಕಿನಂದು ಶುಕ್ರ ಗ್ರಹ, 16ನೇ ತಾರೀಕಿನಂದು ಬುಧ ಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, 12ನೇ ತಾರೀಕಿನಂದು ಕುಜ ಗ್ರಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, 19ನೇ ತಾರೀಕಿನಂದು ಬುಧ ಗ್ರಹ, 31ನೇ ತಾರೀಕಿನಂದು ಶುಕ್ರ ಗ್ರಹ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ಈಗ ಏನಾಗಿದೆ ಹೇಳಿ, ಶನಿಗ್ರಹ ವಕ್ರವಾಗಿರುವಂಥದ್ದು. ಜೂನ್ ತಿಂಗಳ 30ನೇ ತಾರೀಕಿನಿಂದ ಶನಿಗ್ರಹ ವಕ್ರವಾಗಿರುವಂಥದ್ದು. ಇದು ಇನ್ನೂ ಕೂಡ ನವೆಂಬರ್ ತಿಂಗಳ 14ನೇ ತಾರೀಕಿನವರೆಗೂ ಕೂಡ ಶನಿಗ್ರಹ ವಕ್ರವಾಗಿ ಇರುತ್ತೆ. ಹಾಗಾಗಿ ಏನ್ ಮಾಡೋಣ ಅಂತ ಹೇಳಿ ಆದ್ರೆ, ಮೊದಲು ನಿಮಗೆ ಈ ಮಾಸದಲ್ಲಿ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡೋಣ. ಕೊನೆಗೆ ಈ ಶನಿಗ್ರಹ ವಕ್ರವಾದಂತಹ ಶನಿಗ್ರಹದಿಂದ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲಿಗೆ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ವ್ಯಾಪಾರಿಗಳಿಗೆ ಈ ಮಾಸದಲ್ಲಿ ಅತ್ಯಂತ ಉತ್ತಮವಾಗಿ ಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಮೇಲಧಿಕಾರಿಗಳ ಜೊತೆಗಿನ ಸಂಬಂಧ ಅಂತ ಹೇಳುವಂಥದ್ದು ಉತ್ತಮವಾಗುತ್ತೆ. ಅಂದ್ರೆ ಮೇಲಧಿಕಾರಿಗಳ ಜೊತೆ ಏನಾದರೂ ವೈಮನಸ್ಯಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುತ್ತೆ. ಒಟ್ಟಿನಲ್ಲಿ ಮೇಲಧಿಕಾರಿಗಳ ಜೊತೆಗಿನ ಸಂಬಂಧ ಅನ್ನುವಂಥದ್ದು ಉತ್ತಮಗೊಳ್ಳುತ್ತೆ. ಇನ್ನು ಈ ಮಾಸದಲ್ಲಿ ಸ್ಥಳ ಬದಲಾವಣೆಗೆ ಅವಕಾಶ ಇದೆ. ಅಂದ್ರೆ ಉದ್ಯೋಗಕ್ಕಾಗಿ ಇರಬಹುದು ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ಈ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಬೇಕು ಅಂತ ಹೇಳಿ ನಿಮಗೆ ಅಪೇಕ್ಷೆ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ಮಾಸದಲ್ಲಿ ಈಡೇರುತ್ತೆ. ಸ್ಥಳ ಬದಲಾವಣೆಗೆ ಈ ಮಾಸದಲ್ಲಿ ಅವಕಾಶವಿದೆ. ಇನ್ನು ಬರಬೇಕಾಗಿದ್ದ ಹಣ ಹಿಂತಿರುಗಿ ಬರಲಿದೆ. ಅಂದ್ರೆ ನೀವು ಯಾರಿಗೋ ಏನೋ ಹಣವನ್ನು ಕೊಟ್ಟು ಅದು ಹಿಂತಿರುಗಿ ಬರದೇ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಹಿಂತಿರುಗಿ ಬರುವುದಕ್ಕೂ ಕೂಡ ಈ ಮಾಸದಲ್ಲಿ ಅವಕಾಶ ಇದೆ. ಇನ್ನು ಹಿತಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಕೆಲವೊಂದು ಸಮಸ್ಯೆಗಳು ಈ ಮಾಸದಲ್ಲಿ ಬಗೆಹರಿಯುತ್ತೆ. ಆಯ್ತಾ? ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಉಂಟಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಈಗ ಒಂದೆರಡು ವಿಷಯದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ ಈ ಮಾಸದಲ್ಲಿ. ಅದೇನು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಸಂಗಾತಿಯೊಂದಿಗೆ ನೀವು ಅಗೌರವವಾಗಿ ನಡೆದುಕೊಳ್ಳಬಾರದು. ಅಂದ್ರೆ ನೀವು ಅವರ ಜೊತೆ ವರ್ತನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ, ಅವರ ಜೊತೆ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ನೀವು ಅವರಿಗೆ ಗೌರವವನ್ನು ನೀಡಿ ವ್ಯವಹಾರವನ್ನು ಮಾಡಬೇಕು. ಅವ್ರ ಜೊತೆ ಗೌರವಯುತವಾಗಿ ನೀವು ವ್ಯವಹಾರವನ್ನು ಮಾಡಬೇಕು. ಆಯ್ತಾ? ಅವ್ರ ಜೊತೆ ಅಗೌರವವಾಗಿ ನೀವು ನಡೆದುಕೊಳ್ಳಬಾರದು. ಇನ್ನೊಂದೇನು, ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಅಮೂಲ್ಯವಾದಂತಹ ವಸ್ತುಗಳನ್ನು ನೀವು ಈ ಮಾಸದಲ್ಲಿ ಜೋಪಾನವಾಗಿ ಇಟ್ಕೊಳ್ಬೇಕಾಗುತ್ತೆ. ಏನಾದರೂ ಅಮೂಲ್ಯವಾದ ವಸ್ತುಗಳು ಕಳೆದು ಹೋಗುವುದಕ್ಕೆ ಅತ್ಯಂತವಾಗಿ ಅವಕಾಶ ಇದೆ. ಹಾಗಾಗಿ ಅಮೂಲ್ಯವಾದ ವಸ್ತುಗಳನ್ನೆಲ್ಲ ನೀವು ಆದಷ್ಟು ಜೋಪಾನವಾಗಿ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಈ ಮಾಸದಲ್ಲಿ ಕೋಪ ಅನ್ನುವಂಥದ್ದು ಒಂದು ಸ್ವಲ್ಪ ಹೆಚ್ಚಾಗಿ ಕಾಡುವಂತಹ ಸಂಭವ ಇದೆ. ಹಾಗಾಗಿ ನೀವು ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ಒಂದು 4 ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಉಳಿದಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಈಗ ಈ ಹಿಂದೆಯೇ ನಾವು ಯೋಚನೆ ಮಾಡಿದಂತೆ ವಕ್ರವಾದಂತಹ ಶನಿಗ್ರಹದಿಂದ ಏನು ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಈಗ ನಿಮಗೆ ಶನಿಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಆಯ್ತಾ? ದ್ವಿತೀಯ ಭಾವದಲ್ಲಿ ಶನಿಗ್ರಹದ ಸ್ಥಿತಿ ಎನ್ನುವಂಥದ್ದು ಏನು ಅತ್ಯಂತ ಉತ್ತಮವಾಗಿರುವಂಥದ್ದಲ್ಲ. ಆಯ್ತಾ? ಅದರಿಂದ ಕೆಲವೊಂದು ಸಮಸ್ಯೆಗಳು ನಿಮಗೆ ಈಗಲೂ ಕೂಡ ಉಂಟಾಗ್ತಾ ಇದೆ. ಈಗ ಶನಿಗ್ರಹ ವಕ್ರವಾಗಿದೆಯಲ್ಲ, ಏನಾಗುತ್ತೆ ಅಂತ ಹೇಳಿ ನೋಡೋಣ. ವಕ್ರವಾದಂತಹ ಸಂದರ್ಭದಲ್ಲಿ ವಕ್ರಂಗತೋ ರುಚಿರ ರಶ್ಮಿ ಸಮೂಹ ಪೂರ್ಣ ನೀಚಾರಿ ಭಾಂಶ ಸಹಿತೋಪಿ ಭವೇತ್ಸ ಖೇಟಃ ವೀರ್ಯಾನ್ವಿತಃ ಅಂತ ಹೇಳಿರುವಂಥದ್ದು. ಅಂದ್ರೆ ವಕ್ರವಾದ ಗ್ರಹವು ಬಲಿಷ್ಠವಾಗಿರುತ್ತೆ, ಅದಕ್ಕೆ ಬಲ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಆ ಗ್ರಹ ಬಲಿಷ್ಠವಾದಂತಹ ಸಂದರ್ಭದಲ್ಲಿ ಏನ ಗ್ರಹೇಣ ಯತ್ ಪ್ರೋಕ್ತಂ ಅಶುಭಂ ವಾ ಶುಭಂ ಫಲಂ ಬಲಿ ಚೇತ್ಸ ಶುಭಂ ಪೂರ್ಣಂ ಅಶುಭಂ ದುರ್ಬಲೋ ಯದಿ ಅಂತ ಹೇಳಿರುವಂಥದ್ದು. ಅಂದ್ರೆ ಬಲಿಷ್ಠವಾದ ಗ್ರಹದಿಂದ ಯಾವಾಗಲೂ ಕೂಡ ಉತ್ತಮವಾದ ಫಲ ಅನ್ನುವಂಥದ್ದೇ ಪ್ರಾಪ್ತಿಯಾಗುತ್ತೆ. ಈಗ ಶನಿಗ್ರಹ ವಕ್ರವಾಗಿರೋದ್ರಿಂದ ಅದು ಬಲಿಷ್ಠವಾಗಿದೆ. ಹಾಗಾಗಿ ಅದರಿಂದ ಏನಾಗುತ್ತೆ ಹೇಳಿ, ನಿಮಗೆ ಶನಿಗ್ರಹದಿಂದ ಉಂಟಾಗುತ್ತಿದ್ದಂತಹ ಅನೇಕ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಹಾಗಾದ್ರೆ ಇಲ್ಲಿವರೆಗೆ ಶನಿಗ್ರಹದಿಂದ ಯಾವ ರೀತಿಯಾದಂತಹ ಸಮಸ್ಯೆ ಉಂಟಾಗ್ತಿತ್ತು ಅದನ್ನ ನೋಡೋಣ.
ಮತಿಭ್ರಂಶಂ ಮನಃಕ್ಲೇಶಂ ಸರ್ವಕಾರ್ಯ ವಿನಾಶಕೃತು ದೇಹಾಲಸ್ಯಂ ಮನಸ್ತಾಪಂ ಸೂರ್ಯಪುತ್ರೇ ದ್ವಿತೀಯಕೆ. ಮತಿಭ್ರಂಶಂ ಅಂದ್ರೆ ತಲೆಯಲ್ಲಿ ಯಾವಾಗ್ಲೂ ದ್ವಂದ್ವವಾದ ಆಲೋಚನೆಗಳು, ಅಂದ್ರೆ ಒಂದು 5 ನಿಮಿಷ ಈ ರೀತಿಯಾಗಿ ಮಾಡೋಣ ಅಂತ ಹೇಳಿ ಅಂದ್ಕೊಳ್ಳುವಂಥದ್ದು ಯಾವ್ದಾದ್ರು ಒಂದು ಕೆಲಸವನ್ನು, ಇನ್ನು 5 ನಿಮಿಷಕ್ಕೆ ಆ ನಿರ್ಧಾರವನ್ನು ಬದಲು ಮಾಡುವಂಥದ್ದು, ಇಂಥದ್ದೆಲ್ಲ ಆಯ್ತಾ. ತಲೆಯಲ್ಲಿ ಏನೋ ಒಂದು ದ್ವಂದ್ವವಾದಂತಹ ಆಲೋಚನೆಗಳೆಲ್ಲ ಉಂಟಾಗ್ತಿತ್ತು, ಅದೆಲ್ಲ ಈ ಸಮಯದಲ್ಲಿ ಕಮ್ಮಿ ಆಗುತ್ತೆ. ಇನ್ನು ಮನಃಕ್ಲೇಶಂ, ಮನಸ್ಸಿಗೆ ಏನೋ ಒಂದು ರೀತಿ ದುಃಖಗಳು ಉಂಟಾಗ್ತಿತ್ತು, ಅವುಗಳು ಕೂಡ ಕಮ್ಮಿ ಆಗುತ್ತೆ. ಸರ್ವಕಾರ್ಯ ವಿನಾಶಕೃತು, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಒಂದಷ್ಟು ವಿಘ್ನಗಳು ಕೂಡ ಉಂಟಾಗ್ತಿತ್ತು, ಅದು ಕೂಡ ಈ ಸಮಯದಲ್ಲಿ ಕಮ್ಮಿ ಆಗುತ್ತೆ. ದೇಹಾಲಸ್ಯಂ, ಒಂದು ರೀತಿಯಾದಂತಹ ಆಲಸ್ಯ ಅನ್ನುವಂಥದ್ದು ನಿಮಗೆ ಕಾಡ್ತಾ ಇತ್ತು ಅತ್ಯಂತವಾಗಿ, ಯಾವುದೇ ಕೆಲಸವನ್ನು ಮಾಡುವುದಕ್ಕೂ ಕೂಡ ಒಂದು ರೀತಿಯಾದಂತಹ ಆಲಸ್ಯ ಆಯ್ತಾ. ಈ ಆಲಸ್ಯ ಅನ್ನುವಂಥದ್ದು ಕೂಡ ಈ ಸಮಯದಲ್ಲಿ ಕಮ್ಮಿ ಆಗುತ್ತೆ. ಇನ್ನು ಮನಸ್ತಾಪ, ಒಂದಷ್ಟು ಮನಸ್ತಾಪಗಳು ಇದೆಲ್ಲ ಉಂಟಾಗ್ತಾ ಇತ್ತು, ಅವುಗಳು ಕೂಡ ಈ ಮಾಸದಲ್ಲಿ ಕಮ್ಮಿ ಆಗುತ್ತೆ. ಒಟ್ಟಲ್ಲಿ ಈ ಶನಿಗ್ರಹದಿಂದ ಉಂಟಾಗುತ್ತಿದ್ದಂತಹ ಇಷ್ಟೊಂದು ಸಮಸ್ಯೆಗಳು ಈಗ ಶನಿಗ್ರಹ ವಕ್ರವಾಗಿರುವುದರಿಂದ ನಿಮಗೆ ಈ ಎಲ್ಲಾ ಸಮಸ್ಯೆಗಳು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ನೀವು ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಪತ್ನಿಯೊಂದಿಗೆ ಮೃದುವಾಗಿ ನೀವು ವರ್ತನೆಯನ್ನು ಮಾಡಬೇಕಾಗುತ್ತೆ. ಇನ್ನು ಹಣಕಾಸು ಮತ್ತೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ, ಜೊತೆಗೆ ಇನ್ನೂ ಕೂಡ ಹೆಚ್ಚು ಶುಭ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ.